ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲಾಪುರ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಎದುರಿಗೆ ಬಂದಿದ್ದೀನಿ. ನಮ್ಮ ಮನೆಗಳಲ್ಲೆಲ್ಲ ಅಕ್ಕಿ ವಡೆ ಅಂತ ಮಾಡ್ತೀವಿ, ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡು ಇದನ್ನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಚೆನ್ನಾಗಿ ಹುರಿಕೊಳ್ಬೇಕು. ಹುರಿತಾ ನಿಂತ್ಕೊಳ್ಬೇಕು. ಒಂದು 5 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಆವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈ ಜೋರಾಗಿ ಸುರಿಯುವಂಥ ಮಳೆಯಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ನಾವು ವಡೆ ಮಾಡಿ ಮಕ್ಕಳಿಗೆ ದೊಡ್ಡವ್ರಿಗೆ ತಿನ್ನಲು ಕೊಟ್ಟರೆ ಭಾಳ ಖುಷಿ ಆಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ ಅಕ್ಕಿದು. ಇವಾಗ ಆಯಿತು, ಹುರಿದಾಯಿತು. ಇದನ್ನು ತಣ್ಣಗಾಗಲು ಇಡಬೇಕು. ಈಗ ನೋಡಿ ತಣ್ಣಗಾಗಿದೆ. ಇದಕ್ಕೆ ನಾವು ಕಡಲೆಬೇಳೆ 1 ಬಟ್ಲಷ್ಟು ಉದ್ದಿನಬೇಳೆ, ಅರ್ಧ ಚಮಚ ಮೆಂತ್ಯಕಾಳು, 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ ನೀರು ಹಾಕಿ ತೊಳ್ಕೊಳ್ಬೇಕು. ಇವಾಗ ತೊಳೆದಾಗಿದೆ. ಮತ್ತೆ ಇದಕ್ಕೆ ನೀರು ಹಾಕಿ ನಾನು ಒಂದು 3 ತಾಸು ನೆನೆಯಲು ಇಡ್ತೀನಿ. ನೀವು ಕೂಡ ಹಾಗೆ ಮಾಡಬೇಕು. ಈ ರೀತಿಯಾಗಿ ಮಾಡಿ ನೆನೆಸಿಟ್ರೆ ನೀವು ಕಡೆಗೆ 3 ತಾಸಿನ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನೆಂದಿದೆ. ಈಗ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಎಷ್ಟು ಚೆನ್ನಾಗಿ ನೆಂದಿದೆ. ಇದೆಲ್ಲ ನೀರು ತೆಗೆದುಬಿಟ್ಟು ಮತ್ತು ಇವಾಗ ನಾನು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಾವು ದೋಸೆ, ಇಡ್ಲಿ ಹಿಟ್ಟಿಗೆ ಯಾವ ರೀತಿ ನಾವು ಮಾಡ್ತೀವಿ ಅದೇ ರೀತಿಯಾಗಿರುತ್ತೆ, ಆದರೆ ಸ್ವಲ್ಪ ಬದಲಾವಣೆ ಇದೆ. ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ನೋಡಿ, ಈ ವಡೆಗೆ ನಾನು ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಳ್ತೀನಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 5 ರಿಂದ 6 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ನಂತರ 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ನಿಮಗೆ ಹಸಿಮೆಣಸು ಖಾರ ಹೆಚ್ಚು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ನಾವು ಚಟ್ನಿನೂ ಮಾಡ್ಕೊಳ್ತೀವಿ. ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಒಂದೇ ರೀತಿಯಾಗಿ ತರಿಯಾಗಿ ನಾವು ಇದನ್ನು ರುಬ್ಕೊಂಡು ಅಕ್ಕಿನ ಮತ್ತು ಅದೇ ರುಬ್ಬಿರುವಂಥ ಅಕ್ಕಿ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ಇವಾಗ ಎಲ್ಲ ಹಿಟ್ಟು ರುಬ್ಬಿದ ತಕ್ಷಣ ಈಗ ಅಡುಗೆ ಸೋಡಾವನ್ನು ನಾನು ಅರ್ಧ ಚಮಚದಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಈ ಹಿಟ್ಟಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ 1-2 ಚಮಚದಷ್ಟು ಚಿಕ್ಕ ಚಮಚದಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ನಾವು ಹಾಕಿರುವಂಥ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಮಸಾಲೆ ಪದಾರ್ಥಗಳೆಲ್ಲ ಉಳಿದಿರುವಂಥ ಹಿಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ಆವಾಗಲೇ ರುಚಿ ಬರುತ್ತೆ. ಮತ್ತು ಉಪ್ಪು, ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಕಲಸಿ ಪುನಃ ಇದನ್ನು ನಾವು 1.5 ರಿಂದ 2 ತಾಸು ತನಕ ನಾವು ಮತ್ತೆ ನೆನೆಸಿಡಬೇಕು. ನಾವು ಸಂಜೆ ಸ್ನ್ಯಾಕ್ಸಿಗೆ ಮಾಡೋದಾದರೆ ಬೆಳಗ್ಗೆಯೇ ನಾವು ಅಕ್ಕಿಯನ್ನು ಹುರಿದು ನೀರಲ್ಲಿ ನೆನೆ ಹಾಕಬೇಕು. ಮಧ್ಯಾಹ್ನ ನಾವು 1 ರಿಂದ 2 ಗಂಟೆ ಅಷ್ಟೊತ್ತಿಗೆ ನಾವು ರುಬ್ಬಿ ಮತ್ತು ಈ ರೀತಿ ರೆಡಿ ಮಾಡಿಡ್ಬೋದು. ಹಾಗೆ ಬೆಳಗಿನ ತಿಂಡಿಗೆ ನಾವು ಮಾಡೋದಿದ್ದರೆ ನಾವು ಸಂಜೆಗೆ ನಾವು ಅಕ್ಕಿ ನೆನೆಸಿ ರಾತ್ರಿ ಮಲಗುವಾಗ ಹಿಟ್ಟು ರೆಡಿ ಮಾಡಿಟ್ಟರು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ರೆಡಿಯಾಗಿದೆ ವಡೆ ಹಿಟ್ಟು. ಇವಾಗ ನಾವು 1-2 ಗಂಟೆ ತನಕ ನಾವು ನೆನೆಯಲು ಬಿಡಬೇಕು. ಈಗ ವಡೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಉಬ್ಬಿ ಬರುತ್ತೆ. ಈಗ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಯಾವ ರೀತಿಯಾಗಿರುತ್ತೋ ಹಾಗೆ ನಮಗೆ ಮೇಲೆ ಬಂದಿರುತ್ತೆ ಹಿಟ್ಟು. ಆವಾಗ ವಡೆ ಬಾಯಲ್ಲಿ ತುಂಬ ಹಗುರವಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ವಡೆ ಮಾಡ್ತೀನಿ. ಹಾಗೆ ಉಳಿದಿರುವಂಥ ವಡೆ ಹಿಟ್ಟು ಇದ್ದರೆ ನಾವು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. 2 ದಿವಸ 3 ದಿವಸದ ನಂತರ ನಾವು ಮಾಡ್ಕೊಂಡು ತಿಂದರೂ ಹಾಗೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ನೋಡಿ, ಕೈಯಿಂದ ಸ್ವಲ್ಪ ಹೀಗೆ ಹಿಟ್ಟನ್ನು ತಗೊಂಡು ಹಾಗೆ ಉಂಡೆ ಆಗಿ ಬಿಡಬೇಕು. ನೀವು ಇದನ್ನು
ಚಿಕ್ಕ ಸೌಟಿಂದನೂ ಬಿಡ್ಬೋದು. ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಆವಾಗ ಈ ವಡೆ ಎಣ್ಣೆ ಹಿಡಿಯೋದಿಲ್ಲ, ಚೆನ್ನಾಗಿ ಹುರಿದು ಬರುತ್ತೆ. ಇವಾಗ ನೋಡಿ, ಮಕ್ಕಳು ಸ್ಕೂಲಿಂದ ಬರುವಾಗ ಈ ರೀತಿಯ ಬಿಸಿ ಬಿಸಿಯಾಗಿ ಅಮ್ಮ ವಡೆ ಬಜ್ಜಿ ಏನಾದರೂ ಮಾಡ್ತಾಯಿದ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಮನೆಯಲ್ಲಿರುವವರಿಗೆಲ್ಲರಿಗೂ ಮಳೆ ಬರುವಾಗ ಈ ರೀತಿಯಾಗಿ ಸಂಜೆ ಸ್ನ್ಯಾಕ್ಸಿಗೆ ಬಿಸಿ ಬಿಸಿಯಾಗಿ ತಿಂಡಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ಮನೆಯಲ್ಲೇ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಒಳ್ಳೆಯ ಎಣ್ಣೆಯನ್ನು ಬಳಸಿ ಮಾಡ್ತೀವಿ. ಇವಾಗ ನೋಡಿ ವಡೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ ಅಂತ. ಇವಾಗ ನಾವು ಎಣ್ಣೆಯಿಂದ ತೆಗಿಬೋದು. ನೋಡಿ, ಈ ರೀತಿ ಮಾಡುವಾಗ ಗರಿ ಗರಿಯಾಗಿ ನಮಗೆ ಕೇಳಿಸುತ್ತೆ ಸೌಂಡು. ಮತ್ತು ಪುನಃ ಅದೇ ಎಣ್ಣೆಯಲ್ಲಿ ಉಳಿದಿದ್ದ ಹಿಟ್ಟನ್ನು ನಾವು ಮತ್ತೆ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ನೀವು ಕೂಡ ಮಾಡಿಕೊಡಿ. ತುಂಬ ಚೆನ್ನಾಗಿದೆ ರೆಸಿಪಿ. ಹಬ್ಬದ ದಿನಗಳಲ್ಲೂ ಕೂಡ ಇದನ್ನು ಮಾಡ್ಬೋದು. ನಮ್ಮ ಕಡೆಗಳೆಲ್ಲ ಹಬ್ಬದ ದಿನದಲ್ಲೂ ಮಾಡ್ತಾರೆ. ಇವಾಗ ಮಳೆ ಆಗಿರೋದ್ರಿಂದ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಯೂಸ್ ಆಗುತ್ತೆ, ಮಾಡ್ಕೊಂಡು ತಿಂದರೆ ಅವ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಇದು. ಆವಾಗವಾಗ ಕೇಳ್ತಾ ಇರ್ತಾರೆ, ನೀನು ಅಕ್ಕಿ ವಡೆ ಮಾಡು ಅಂಥೇಳಿ ನಮ್ಮ ಮನೆಯವರೆಲ್ಲ. ನೋಡಿ, ಈ ರೀತಿಯಾಗಿ ಆಗ್ತಾ ಬಂದಿದೆ ಇದು. ಈ ವಡೆ ಜೊತೆ ಚೆನ್ನಾಗಿರೋ ಒಂದು ಚಟ್ನಿ ಮಾಡಬೇಕು, ತೆಂಗಿನಕಾಯಿ ಚಟ್ನಿ. ಆವಾಗ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಯಾವ ರೀತಿ ಬರ್ತಾ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಮಾಡುವಾಗಲೇ ತಿನ್ನಬೇಕು ಅನಿಸುತ್ತಲ್ವ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಮಾಡಿದರೆ ಕಮೆಂಟ್ ಮಾಡಿ ನನಗೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.